ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಕ್ಷದ ಒಳ ಜಗಳದ ಬಗ್ಗೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಕನ್ನಡಿಗರು ಒಂದಿನ ಸೂರ್ಯನೇ ಹುಟ್ಟದಿರೋದನ್ನ ನೋಡಬಹುದೇನೋ, ಆದ್ರೆ ಕಾಂಗ್ರೆಸ್ ಒಳ ಜಗಳ ಇಲ್ಲದ ದಿನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನು 2 ವರ್ಷ ಈ ಕಚ್ಚಾಟ ನಡೆಯಲಿದೆ ಅಂತ ವ್ಯಂಗ್ಯವಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಮುಂದೊಂದು ದಿನ ಕರ್ನಾಟಕದ ಜನ ಸೂರ್ಯೋದಯ ಆಗದೆ ಇರೋದನ್ನ, ಸೂರ್ಯ ಹುಟ್ಟದೇ ಇರೋದನ್ನ ನೋಡಬಹುದೇನೋ, ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ ಜಗಳ ತಪ್ಪಿದ್ದಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ವ್ಯಂಗ್ಯ ಮಾಡಿರೋದು. ಡಿಕೆ ಶಿವಕುಮಾರ್ ಸರ್ಕಾರದ ನಿತ್ಯ ಕಚ್ಚಾಟಕ್ಕೆ ತೇಪೆ ಹಚ್ಚೋದಕ್ಕೆ ಅಂತ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬೆಂಗಳೂರಿನಲ್ಲೇ ಮನೆ ಮಾಡ್ಕೊಂಡಿರ್ಬೇಕಾಗತ್ತೆ. ಎಲ್ಲರೂ ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡಿದ್ಬಿಟ್ರೆ ಒಳ್ಳೇದು. ಪದೇ ಪದೇ ಒಳ ಜಗಳಗಳಾದಾಗ, ತಿಕ್ಕಾಟ ಆದಾಗ ಅದನ್ನ ತೇಪೆ ಹಚ್ಚೋದಕ್ಕೆ, ಬಗೆಹರಿಸೋದಕ್ಕೆ ದೆಹಲಿಯಿಂದ ಬರೋದ್ರ ಬದಲು ಇಲ್ಲೇ ಮನೆ ಮಾಡ್ಕೊಂಡಿದ್ಬಿಟ್ರೆ ಒಳ್ಳೇದು ಅಂತ ಈ ರೀತಿಯಾಗಿ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ ಒಳ ಜಗಳಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿರೋದು. ತೇಪೆ ಹಚ್ಚೋದಕ್ಕೆ ಅಂತ ವರಿಷ್ಠರು ಆಗಾಗ ಬರೋದ್ರ ಬದಲಿಗೆ ದಿನ ಬೆಳಗಾದ್ರೆ ಫ್ಲೈಟ್ ಹತ್ಕೊಂಡು ಬರೋದ್ರ ಬದಲು ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡಿ ಅಂತೇಳಿ ಹೇಳಿದ್ದಾರೆ. ಯಾಕೆಂದರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಕ್ಕೆ ಒಂದು ರೀತಿಯಾಗಿ ಇದು ಅಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ. ಹೀಗಾಗಿನೇ ಇದೇ ವಿಚಾರವನ್ನು ಇಟ್ಕೊಂಡು ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈ ಒಳ ಜಗಳಗಳು ಇನ್ಮುಂದೆ ಈ 2 ವರ್ಷನೂ ಕೂಡ ಹಿಂಗೆ ಇರುತ್ತೆ ಬಿಡಿ, ಇದನ್ನು ತಪ್ಪಿಸೋದಕ್ಕಾಗಲ್ಲ. ಒಂದು ವೇಳೆ ಸೂರ್ಯ ಹುಟ್ಟದೇ ಇರ್ಬೋದೇನೋ, ಆದರೆ ಕಾಂಗ್ರೆಸ್ನ ಒಳ ಜಗಳ ಮಾತ್ರ ತಪ್ಪಿದ್ದಲ್ಲ ಅಂತ ಟೀಕೆ ಮಾಡಿದ್ದಾರೆ.